ಏನಿಲ್ಲ ಗೈಸ್, ಆ ಕಡೆ ಕೆಲಸ ಇದೆ ಅದಕ್ಕೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ಸುಮ್ನೆ ಎಲ್ಲ ಕರ್ಕೊಂಡು ಹೋಗೋರಲ್ಲ. ಯಾರಿಗೆ ಖುಷಿ ಆಗಲ್ಲ ಹೇಳಿ, ಅವ್ರ ಅಮ್ಮನ ಮನೆಗೆ ಹೋಗಿ ಆರಾಮಾಗಿ ಕುತ್ಕೊಂಡು ಊಟ ಮಾಡೋದಕ್ಕೆ. ನೆಮ್ಮದಿ ತಿಂತಾ ಇದೀನವ, ಬರ್ಬೇಕಾದ್ರೆ ನಮ್ಮ ಅಮ್ಮನ ಮನೆಗೆ ಹೋಗಿ ನೆಮ್ಮದಿ ಕುತ್ಕೊಂಡು ತಿನ್ಬೇಕು ಅಂತ ಅನ್ಕೊಂಬಂದು. ಗೈಸ್, ಚಂದು ಫೋನ್ಗೆ ಜಾಂಡೀಸ್ ಬಂದ್ಬಿಟ್ಟಿದೆ, ನೀಡಿ ಎಮರ್ಜೆನ್ಸಿ. ಈಗ ಅವರು ಕೊಚ್ಚು ಅಂದ್ರೆ ಡೈಸ್, ಈ ಆಟಕ್ಕೆ ಡೈಸ್ ನ ಹಾಕ್ತಾರೆ. ಹ್ಯಾಪಿ ವಿಮೆನ್ಸ್ ಡೇ ಮಾ, ಮೈ ಫೇವ್ರೆಟ್ ವಿಮೆನ್. ನಮ್ಮ ಅಮ್ಮ ಆದ್ಮೇಲೆ ನನಗೆ ಊಟ, ನಮ್ಮ ಬಟ್ಟೆ ತೊಳಿತಾ ಇರೋದು. ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್. ಹಾಯ್ ಗೈಸ್, ಏನು ಸಮಾಚಾರ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಏನ್ ಹೇಳ್ತಿದ್ಯಾ? ಸುಮ್ಮನೆ ಕಾರ್ ಮುಂದೆ ಹೋಗ್ತಾ ಇದೆ ಅಪ್ಪಿ. ನೋಡ್ಕೊಂಡು ನಾನೇ ಬಿಟ್ಟಿದ್ದೆ ಅಷ್ಟೇ. ಸೊ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಮೈಸೂರಲ್ಲಿರೋ ನಮ್ಮ ಮನೆಗೆ ಹೋಗ್ತಾ ಇದೀವಿ, ಅಂದ್ರೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದೀವಿ. ಸುಮ್ಮನೆ ಗೈಸ್, ವಾರಕ್ಕೆ ಒಂದ್ಸತಿ ಯಾರು ತೆಗಿತಾಳೆ, ಹೋಗೋಣ ಆ ಕಡೆ ಹೋಗೋಣ. ಏನಿಲ್ಲ ಗೈಸ್, ಆ ಕಡೆ ಕೆಲಸ ಇದೆ ಅದಕ್ಕೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ಸುಮ್ನೆ ಎಲ್ಲ ಕರ್ಕೊಂಡು ಹೋಗೋರಲ್ಲ ಇವರು. ಸೊ ಇವತ್ತು ಸ್ವಲ್ಪ ಸಿಟಿಲೆಲ್ಲ ಕೆಲಸ ಇದೆ, ಹಂಗೆ ಸೊ ಈ ಕಡೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದೀವಿ. ಆಮೇಲೆ ಎಲ್ಲ ಬ್ಲೌಸ್ ಕಲೆಕ್ಷನ್ಸ್ ಬ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ರಿ. ನಂದೆಲ್ಲ ತುಂಬಾ ಕಮೆಂಟ್ಸ್ ನೋಡಿದೆ, ನಾನು ಬ್ಲೌಸ್ ಕಲೆಕ್ಷನ್ ಬ್ಲಾಗ್ ಮಾಡಿ, ನಿಮ್ಮ ಎಂಗೇಜ್ಮೆಂಟ್, ನಿಮ್ಮ ವೆಡ್ಡಿಂಗ್ ಕಲೆಕ್ಷನ್, ಬ್ಲೌಸ್ದು ಕಲೆಕ್ಷನ್ಸ್ ಬ್ಲಾಗ್ ಮಾಡಿ ಅಂತ ತುಂಬಾ ಕೇಳ್ತಾ ಇದ್ರಿ. ಅದಕ್ಕೆ ಅಕ್ಕ ಅವರು ಎಲ್ಲ ಅಲ್ಲಿದೆ, ಲೈಕ್ ಸ್ವಲ್ಪ ಇಲ್ಲಿದೆ, ಇನ್ನೆಲ್ಲ ಅಲ್ಲಿದೆ. ಸೊ ತಗೊಂಡ್ ಬರೋಣ ಅಂತ, ಅದು ಕೆಲಸ ಆಗುತ್ತೆ ಅಂತ ಹೋಗ್ತಾ ಇದೀವಿ. ಅಲ್ಲೇ ಕೆಲಸಗಳಿದೆ, ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ. ಸೊ ಬನ್ನಿ ನೋಡೋಣ. ಆಮೇಲೆ ಅಡ್ಗೆ ಮಾಡೋ ಮೂಡೇ ಇರ್ಲಿಲ್ಲ ಇವತ್ತು. ಅರ್ಥ ಆಯ್ತು ಬಿಡಿ. ಹೋದ್ರೆ ಆರಾಮಾಗಿ ತಿನ್ಕೊಂಡ್ ಬರ್ಬೋದು, ಇಲ್ಲಿ ನಾನೇ ಮಾಡ್ಬೇಕು ಎಲ್ಲ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಎಷ್ಟು ಹೆಲ್ಪ್ ಮಾಡ್ತೀನಿ ಗೊತ್ತಾ? ಅಡ್ಗೆಗೆಲ್ಲ ಏನ್ ಒಂದು ಚುಂಟಿನೂ ಹೆಲ್ಪ್ ಮಾಡಲ್ಲ, ಹೆಲ್ಪ್ ಮಾಡ್ತೀನಿ ಅಂತ. ಟೂ ಮೆನಿ ಕುಕ್ ಸ್ಪಾಯಿಲ್ ದ ಡಿಶ್ ಅಂತ ಸುಮ್ನೆ ಇವಳೇನೋ ಉಪ್ಪು ಹಾಕಿರ್ತಾಳೆ, ನಾನು ಹೋಗಿ ಹಾಕ್ಬಿಟ್ರೆ ಹಾಕೋದಕ್ಕೆಲ್ಲ ಬರಲ್ಲ, ಮಾಡ್ಕೊತಾ ಇರ್ತೀನಿ ಸೈಲೆಂಟ್ ಆಗಿ. ಕಟ್ ಮಾಡ್ಕೊಡೋದಕ್ಕೂ ಬರಲ್ಲ, ಪಾತ್ರೆ ಒಂದು ತೊಳ್ದು ಕೊಡ್ತಾರೆ, ಅದಕ್ಕೂ ಬೈತೀನಿಲ್ಲ ಅಂದ್ರೆ ಅಂತ. ಹೋಗಿ ಆರಾಮಾಗಿ ಮಧ್ಯಾಹ್ನ ಊಟ ಅಮ್ಮನ ಮನೇಲಿ ಮುಗಿಸ್ಕೊಂಡು ಹಾಕೊಂಡು ತಿನ್ಬೋದಲ್ಲ ಅನ್ನೋದಕ್ಕೆ ಇವಳು ಹೋಗ್ತಾ ಇರೋದು ಕರ್ಕೊಂಡು ನನ್ನ. ಯಾರಿಗೆ ಖುಷಿ ಆಗಲ್ಲ ಹೇಳಿ, ಅವ್ರ ಅಮ್ಮನ ಮನೆಗೆ ಹೋಗಿ ಆರಾಮಾಗಿ ಕುತ್ಕೊಂಡು ಊಟ ಮಾಡೋದಕ್ಕೆ. ಇಲ್ಲೆಲ್ಲ ನಾವೇ ಕೆಲಸ ಮಾಡ್ತಾ ಇರ್ಬೇಕು. ಎಲ್ಲರೂ ಕಮೆಂಟ್ ಹಾಕ್ತಾರೆ, ನಿಜ ಓಕೆ ಬನ್ನಿ ಹೋಗೋಣ. ಏನ್ ಸ್ಪೆಷಲ್ ನಮ್ಮ ಮನೇಲಿ ನೋಡೋಣ. ಚಂದು ಇದ್ದಾಳೆ, ಚಂದುನೇ ಕರ್ಸ್ಕೊಂಡಿರೋದು. ಇನ್ನೊಂದು ಗೈಸ್, ಚಂದುನೇ ನೋಡಿ, ಅಕ್ಕ ಬಾರೆ ಅಕ್ಕ ತುಂಬಾ ದಿನದಿಂದ ಅಂತ ಚಂದುನೇ ಪ್ಲಾನ್ ಮಾಡಿರೋದು ಇದೆಲ್ಲ. ನಾನು ಸುಮ್ಮನೆ ಹೋಯ್ತಾ ಇದ್ದೀನಿ ಅಷ್ಟೇ, ಏನಿಲ್ಲ. ಆಮೇಲೆ ಅದೇ ಟೈಮಿಗೆ ಕೆಲಸ ಬಂತು ಆ ಕಡೆ, ಸೊ ಎರಡೂ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ. ರೀಚ್ ಆಗಿದ್ದೀವಿ. ಇದೇ ಖುಷಿ ಹೋಯ್ತು ಅವಳಿಗೆ. ಹೆಂಗೆ ಹರ್ಚ್ಕತೈತೆ ಕರ, ಹೆಂಗೆ ಹರ್ಚ್ಕತೈತೆ ಮನೆಯೊಳಗೆ ಬಂದ್ಬಿಟ್ರು. ಅಂಬಾ ಹಾಲು ಕೊಡಿ ಅಂಬಾ ಅಂತ. ಬಾ ಊಟ ಮಾಡಕ್ಕೆ ಅಂತಾನೆ ಬಂದೋಳೆ ಅಲ್ಲಿಂದ ಇವಳು. ನಾನೇನು ಹೋಟ್ಲಿಗೆ ಹೋಗಿ ಸೇರ್ಕತ್ತೀನಿ ಹಂಗಾರೆ. ನಿಂಗಿಲ್ಲ, ನಂಗೆ ಮಾತ್ರ. ಏನು ಸ್ಪೆಷಲ್ ಬರ್ತಮ್ಮ? ಮುದ್ದೆ, ಬೇಳೆ ಸಾರು, ಚಿಕನ್. ಇದು ಪ್ಲ್ಯಾನ್ ಗೈಸ್, ನಾನು ಬರ್ತೀನಿ ಚಿಕನ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸೋಳೆ. ಮಾಡಿಲ್ಲ ಅಂದರೆ ಬರಲ್ಲ ಅಂತ ಎಲ್ಲ ಇದು ಮಾಡಿ. ಇಲ್ಲ, ನನಗೆ ಇವಳು ಆಫರ್ ಕೊಟ್ಟಿದ್ದು. ಈಗ ಅಲ್ಲಿ ಹೋದ್ರೆ ಚಿಕನ್ ಸಿಗುತ್ತೆ ನೋಡು. ಹೊಟ್ಟೆ ಚಂದು ಬಿಸಿ. ಹುಷಾರಾಗಿರೋಕ್ಕೆ ಮಾತಾಡ್ತಾ ಇದೀವಿ. ನನ್ಗಮ್ಮ, ನಾನು ಹೋಯ್ ತಿಥಿಗರ್ಭ ಸಂಜಾತ.
ನೆಮ್ಮದಿಗೆ ತಿಂತಾಯಿದ್ದೀನವ. ಫುಲ್ ಬರ್ಬೇಕಾದ್ರೆ ನಮ್ಮ ಅಮ್ಮನ ಮನೆಗೆ ಹೋಗಿ ನೆಮ್ಮದಿಗೆ ಕುತ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಬಂದು ಹಂಗೆ ನೆಮ್ಮದಿಗೆ ತಿಂತಾಯಿದ್ಯಾ. ಡೋಂಟ್ ಟೇಕ್ ಮೈ ನೆಮ್ಮದಿ, ಯು ಈಟ್. ನಮಗೆ ಚಿಕನ್ ಮಾಡಿಕೊಟ್ಟಿರೋದು ನಮ್ಮ ನಾದ್ನಿ ಚಂದು ಅವರು. ಗೈಸ್, ಚಂದು ಫೋನ್ಗೆ ಜಾಂಡೀಸ್ ಬಂದ್ಬಿಟ್ಟಿದೆ. ನೀಡಿ ಎಮರ್ಜೆನ್ಸಿ ಸರ್ಜನ್. ಸ್ನ್ಯಾಪ್ಚಾಟ್ ಓಪನ್ ಆಗ್ಬಿಟ್ಟೈತೆ. ಇಲ್ಲಿ ನೋಡಿ, ಫುಲ್ಲು ಕಾಮಾಲೆ ರೋಗ ಬಂದು ಯೆಲ್ಲೋ ಕಲರ್ ಆಗಿಬಿಟ್ಟಿದೆ. ಫುಲ್ ಎಲ್ಲ ಎಲ್ಲೋ ಏನು ಕಾಣಿಸ್ತಾ ಇಲ್ಲ. ಸೊ ಸ್ಯಾಡ್ ಚಂದು. ಯಾರು ಮೊಬೈಲ್ ಸರ್ವಿಸ್ ನೋಡ್ತಾ ಇದ್ರೆ ಪ್ಲೀಸ್ ಹೆಂಗ್ರಿ ಡಿಸ್ಪ್ಲೇನೇ ಚೇಂಜ್ ಮಾಡ್ಬೇಕು. ಇವಾಗ ಫುಲ್ ಡಿಸ್ಪ್ಲೇ ಹೋಗಿದೆ, ಯೆಲ್ಲೋ ಕಲರ್ ಆಗಿದೆ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದಪ್ಪ ಈ ಥರ. ಒನ್ ಪ್ಲೇಸಲ್ಲಿ ಕಲರ್ ಬರೋದು ನೋಡ್ತಿದ್ದೆ, ಗ್ರೀನ್ ಕಲರ್ ಎಲ್ಲ ಪಿಂಕ್ ಕಲರು ಲೈನ್ಸು. ಈಗ ಫುಲ್ ಡಿಸ್ಪ್ಲೇ ತಗೊಳ್ಳಿ ಯೆಲ್ಲೋ ಕಲರ್. ಯಾಕೆ ಒಂದೇ ಥರ ಫೋನ್ ಯೂಸ್ ಮಾಡ್ತೀರಾ ಅಂತ ಅವರು ಒನ್ ಪ್ಲಸ್ ಅವ್ರು ಅಪ್ಗ್ರೇಡ್ ಮಾಡಿರೋದು. ಸೂನ್ ನಿನ್ನ ಫೋನ್ಗೂ ಬರುತ್ತೆ. ಗೈಸ್, ನೆನ್ನೆ ಬಂದಿದ್ದು ಹೋಳಿ ಆ್ಯಂಪರಲ್ಲಿ ಒಂದು 10 ಚಾಕ್ಲೇಟ್ ಕತ್ಕೊಬಂದೋಳೆ. ಏನ್ ಕತ್ಕೊ ಬರೋದು? ನನ್ನ ಮನೆ, ನನ್ನ ಚಾಕ್ಲೇಟ್ಸ್ ನನಗೆ ಹೇಳಿದ್ರೆ ತಂದಿದ್ದೀರಾ? ಅಷ್ಟೊಂದು ಚಾಕ್ಲೇಟ್ ಕೊಟ್ಟಿದ್ರೇ? ಎಲ್ಲ ಫ್ಲೇವರ್ ಒಂದೊಂದು ಚಾಕ್ಲೇಟ್ ನಿಮಗೆ, ಮಮ್ಮಿಗೆ ಕೇಕ್. ಅಲ್ಲ ಇಷ್ಟೊಂದು ಬಾಕ್ಸ್ ಚಾಕ್ಲೇಟ್ ಅದು, ಅದರಲ್ಲಿ ಒಂದು 12 ಎಷ್ಟೋ ಇತ್ತು. ಅದಕ್ಕೆ ನಮಗೆ ಎಷ್ಟೊಂದು ನಾವು ತಿನ್ನಲ್ಲ ಕಣೆ, ನಾನು ಡಯಟ್ ಮಾಡ್ತೀನಿ. ಡಯಟು ಅಯ್ಯೋ ನಮಗೆಲ್ಲ ಲೇ, ನಿಮ್ಮ ಅಕ್ಕ ಪ್ರೀತಿ ಅಂತ ತಂದ್ಕೊಟ್ಟವಳು ತಿನ್ನೆ. ಚಿಕ್ಕ ವಯಸ್ಸಲ್ಲಿ ತಂದ್ಕೊಡ್ತಾ ಇಲ್ಲ ನಿಮ್ಮ ಅಕ್ಕ ನಿಂಗೆ? ತಂದ್ಕೊಡೋಳು, ನಿಂತವೇ ಕಿತ್ಕೊಳ್ಳೋಳೆ. ನಾನೇ ತಗೊಂಡೋಗಿ ಕೊಡ್ಬೇಕಿತ್ತು ಅವ್ಳಿಗೆ ಎಲ್ಲಾನು. ಏನ್ ಗೊತ್ತಾ, ಇವಳಿಗೆ ಮತ್ತೆ ನಮ್ಮ ದೊಡ್ಡಕ್ಕಂಗೆ ಏನಾರ ಬೇಕು ಅಂದ್ರೆ, ಚಂದು ನಾನು ನೋಡು 10 ರೂಪಾಯಿ ನಂಗೆ ತಂದ್ಕೊಡು, 5 ರೂಪಾಯಿ ನಿಂಗೆ ಕೊಡ್ತೀನಿ ಅಂತ ಕೊಡ್ತವ್ರು. ಸೈನಿಂಗ್ ಆಫ್. ಹೊರಡ್ತಾ ಇದ್ದೀವಿ, ಮುಗೀತು ಇವತ್ತಿನ ಕೆಲಸ ಇಲ್ಲಿಗೆ. ಮೈಸೂರು ರಾಜ್ಯದ ರಣಧೀರ ನಾಯಕ, ನಿನ್ನಂಥ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನ್ನೇ, ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನ್ನೇ, ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ. This story comes about ಶ್ರೀ ಕಂಠೀರವ ನರಸರಾಜ ಒಡೆಯ. ಇದು ಆಡು ಹುಲಿ ಆಟ ಅಂತ, ಬೇಟೆ ಆಡೋ ಆಟ ಅಂತಾನೂ ಹೇಳ್ತಾರೆ. ಅಂದ್ರೆ ಹುಲಿಗಳು ಆಡನ್ನ ತಿನ್ನುತ್ತೆ, ಇಲ್ಲ ಆಡುಗಳು ಹುಲಿನ ಕಟ್ಟಾಕತ್ತೆ. ಸೊ ಇದು ಚೆನ್ನೆ ಮನೆ, ಅಡುಗುಳಿ ಮನೆ ಅಂತ ಹೇಳ್ತೀವಿ. ಇದ್ರೊಳಗಡೆಗೆ 21 ತರ ಆಟ ಇದೆ. 21 ತರ ಆಟದಲ್ಲಿ 14 ಆಟ ಹೇಗೆ ಆಡೋದು ಗೊತ್ತಿದೀವಿ. ನಂಗೆ ಹೇಗ್ ಕೊಡಕ್ ಬರೋದು 7-8 ಆಟ ಅಷ್ಟೇ. ಸೊ ಅರಸ ಮಂತ್ರಿ ಸೈನಿಕ, ಸೀತೆ ಆಟ, ಆಮೇಲೆ ಕಾಶಿ ಆಟ, ಮೂಲೆ ಕಟ್ಟೋ ಆಟ, ಹೀಗೆ ಬೇರೆ ಬೇರೆ ಆಟ ಇದೆ. ಈ ಆಟದ ಹೆಸರು ನವಕಂಕರಿ ಅಂತ. ನಾವು ಟಿಕ್ ಟಾಕ್ ಆಡ್ತೀವಲ್ಲ, ಎಕ್ಸೋ ಅದ್ರದ್ದು ಅಡ್ವಾನ್ಸ್ ಫಾರ್ಮ್. ಸೊ ಈ ಆಟ ನಮ್ಮ ಭಾರತ ದೇಶದ್ದೇ. ನೀವು ಬೇಲೂರು, ಹಳೆಗುಡಿ ಎಲ್ಲಿ ಹೋದ್ರು ಈ ಆಟದ ಕೆತ್ತನೆ ಕಾಣಬಹುದು. ಸೊ ಇದಕ್ಕೆ ತುಂಬಾ ಚೆನ್ನಾಗಿದೆ. ಇದು ಮೈಂಡ್ ಗೇಮ್ ತರ, ಒಂಥರ ಬ್ರೈನ್ ಎಕ್ಸರ್ಸೈಸ್. ಅಲ್ಲಿ ಬಂದು ನಮ್ದು ಚೌಕಾಬಾರ ಇದೆ, ನಮ್ಮ ಹಳೇ ಆಟಗಳು, ಏನ್ಷಿಯಂಟ್ ಗೇಮ್ಸ್. ಈ ಬಂದು ನಮ್ದು ಚೌಕಾಬಾರ ಇದೆ, ಪಗಡೆ ಇದೆ. ಈ ಆಟ ಬಂದು ತಾಬ್ಲಾ ಅಂತ ಕರಾವಳಿ ಪ್ರಾಂತ್ಯದಲ್ಲಿ ಆಡೋ ಆಟ. ಪಗಡೆ ಇಸ್ ಲೂಡೋ. ಆಕ್ಚುಲಿ ಲೂಡೋ ಬಂದಿರೋದೇ ಪಗಡೆ. ಎಲ್ಲರೂ ಇದ್ರಲ್ಲಿ ಲೂಡೋ ಅಂತಾರೆ, ಇಲ್ಲ ಲೂಡೋ ವೆರಿ ಸಿಂಪಲ್, ಏನು ತಲೆ ಇದಿಲ್ಲ. ಪಗಡೆಗೆ ಅದರದ್ದೇ ಆದ ಒಂದು ರೂಲ್ಸ್, ವೈಶಿಷ್ಟ್ಯ ಇದೆ. ಸೊ ದಾಳ ಹಾಕಾಡ್ತೀವಿ. ಲೂಡೋದಲ್ಲಿ ನೀವು ಬರೀ ರೈಸ್ ಹಾಕ್ತೀವಿ ಅಷ್ಟೇ. ಈ ತರದ್ದು ದಾಳ ಹಾಕ್ತೀವಿ. 8 1 8 ಅಲ್ಲ, ಇಲ್ಲಿ 1 ತಿರುಗಿಕೊಂಡಿದೆ ನೋಡ್ಲಿ.
ಪಗಡೆ ಆಡೆ ಪಾಂಡವ್ರು ಕೆಟ್ಟಿದ್ದು ಗೊತ್ತಿಲ್ವಾ? ಇದೆ ಹೆಂಗೆ? ಇದೇನು ಅದು ತಾಪ್ಲ ಆಟಕ್ಕೆ ಡೈಸ್, ಇದೇ ಕೊಚ್ಚು ಅಂತ ಕರೀತಾರೆ. ಸೊ ಈ ಡೈಸ್ನ ಹಿಂಗೆ ಪುಟ್ಟಿ ಮೇಲ್ಗಡೆ ಹಿಂಗೆ ಹಾಕ್ತಾರೆ. ಮೇಲ್ಗಡೆ ಹಿಂಗೆ ಅಂದ್ಬಿಡಿ, ಹಿಂಗತ್ಬೇಕಾ? ಈಗ ಬೀಳೋದ್ರ ಮೇಲೆ ಇದನ್ನ ತಿಗಮ್ ಅಂತ ಕರೀತಾರೆ. ತಿಗಮ್ ಅಂದ್ರೆ 3, ಹಿಂಗ್ ಬಿದ್ರೆ ದುಗಮ್, ಹಿಂಗ್ ಬಿದ್ರೆ ತಾಬಲ್, ಹಿಂಗ್ ಬಿದ್ರೆ 12, ಈಗ ಬಿದ್ರೆ 8. ಸೊ ಈ ಹಕ್ಕಿಗಳು ಹೀಗೆ ಮೂವ್ ಆಗಿ ಬಂದು ಎನಿಮಿ ಮನೇಲಿ ಆಕ್ಯುಪೈ ಆಗುತ್ತೆ. ಈ ಹಕ್ಕಿಗಳು ಹೀಗೆ ಮೂವ್ ಆಗಿ ಬಂದು ಇಲ್ಲಿ ಆಕ್ಯುಪೈ ಆಗುತ್ತೆ. 2 ಕೋಯಿನ್ಸೈಡ್ ಆದ್ರೆ ಲೈಕ್ ಇಲ್ಲಿದ್ದಾಗ ಬಂದ್ರೆ ಹೊಡಿಬಹುದು. ಅಕಸ್ಮಾತ್ ಏನಾರ ಬಂದ್ರೆ ಹೊಡಿಬಹುದು. ಅವರು ಕೊಚ್ಚು ಅಂದ್ರೆ ಡೈಸ್, ಈ ಆಟಕ್ಕೆ ಡೈಸ್ ನ ಹಾಕ್ತಾರೆ. ಇದು ತಾಬಲ್ ಅಂದ್ರೆ 1 and 1. ಸೊ ಈಗ ಇವ್ರದ್ದು ಹಸಿರಾಗಿರೋದ್ರಿಂದ ಈಗ 1 ಮೂವ್ ಮಾಡ್ತಾರೆ. ತಾಬಲ್ಲಿಗೆ ಇನ್ನೊಂದು ಆಟ ಇದೆ, ಇನ್ನೊಂದ್ಸಲಿ 1 ಬಂದ್ರೆ ಇನ್ನೊಂದ್ಸತಿನಾ? ಇನ್ನು 1 and 1 ಅದು ಆಡಿ. ಈಗ 1 and 1 ಮತ್ತೆ 2 ಬಂದಿದೆ. ಇದು 1 ಇಡ್ತಾರೆ, ಇದು 1, 1, 2. ಯಾಕೆಂದ್ರೆ ಈ ಕಾಯಿಗಳು ಟ್ರ್ಯಾಕಿಗೆ ಬರಬೇಕು ಅಂದ್ರೆ ತಾಬಲ್ ಇಸ್ ಕಂಪಲ್ಸರಿ, ಅಂದ್ರೆ 1 ಬೀಳಲೇಬೇಕು. ಓಕೆ. ನೀವು 2, 3 ತೆಗೆದ್ರೆ ಈಗ ಲೂಡೋದಲ್ಲಿ ಹೇಗೆ 6 ಬಿದ್ರೆ ಆಚೆ ಬರ್ತೀವಿ ನಾವು, ಹಂಗೆ ಇದು 1 ಬಿದ್ರೆ ಆಚೆ ಬರ್ಬೇಕು. ಈಗ ನಂದಾಟ ಹಂಗಲ್ಲ, ಹಿಂಗೆ ಎಸಿಬೇಕಲ್ಲ. ಪ್ರೆಡಿಕ್ಷನ್ ಗೊತ್ತಾಗ್ಬಾರ್ದು. ಈಗ ತಾಬಲ್ ಬಿದ್ದಿದೆ. ಈಗ ಇನ್ನೊಂದು ಆಟ ಇದೆ ತಾಬಲ್. ಸೊ ಶಿ ಗೆಟ್ಸ್ ಓಪನ್. ಸುಮ್ಮನೆ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ದು, ಸಖತ್ತಾಗಿ ಆಡ್ತಾಳೆ ಇವಾಗ. ಈಗ 8 ಗೆ ಹೋಗುತ್ತೆ. 4 ಗೆ ಇನ್ನೊಂದು 4 ಇದೆ. 1, 2, 3, 4, 1, 2 ತಾಬಲ್ಗೂ ಹೋಗುತ್ತೆ. ನಡಿ ಹೋಗೋಣ ನಾವು. ಆಯ್ತಾ? ಇನ್ 2 ಇದೆ. ಸೊ 2 you can move this one. But it's not similar to Chokapara. Entirely different. This one ಗ್ರೀನ್ ನಿಮ್ದು ಒಂದು ಆಚೆ ಇಲ್ಲ. but ಇನ್ನೊಂದ್ಸಲಿ ಆಡಿದ್ರೆ ತಾಬಲ್ ಬಿದ್ರೆ you can ಈಗ ತಾಬಲ್ ಬಿಡಬೇಕು. ಹಂಗ್ ಬಿಡಂಗಿಲ್ಲ. ಹಂಗಾಕಿದ್ರೆ ನಿಮಗೆ ಕರೆಕ್ಟ್ ಆಗಿ ನೋ. ನಾವು ಹೆರಿಟೇಜ್ ಹೌಸಿಗೆ ಬಂದಿದ್ದೀವಿ. ಇಲ್ಲಿ ಕಲ್ಚರಲ್ ಇವೆಂಟ್ಸ್ ನಡೀತಾ ಇದೆ. ಸೊ ನಮ್ಗೆ ಇನ್ವೈಟ್ ಇತ್ತು. ಇವತ್ತು ಎಲ್ಲರಿಗೂ ಇನ್ವೈಟ್ ಇಲ್ಲ, ಬರೀ ಒಂದು ಸ್ವಲ್ಪ ಮೆಂಬರ್ಸಿಗೆ ಮಾತ್ರ. ಅಲ್ಲ, ನಮಗೂ ಇನ್ವೈಟ್ ಇತ್ತು ಅಂಡ್ ಬಂದಿದ್ದೀವಿ. ಕಲ್ಚರಲ್ ಇವೆಂಟ್ಸ್ ಎಲ್ಲ ಮುಗೀತು. ಇಲ್ಲಿ ಲೈಕ್ 4 ಟೈಪ್ಸ್ ಆಫ್ ಏನ್ ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ, ಅಲ್ಲಿದೆ ನೋಡ್ಬೇಕು. ಸಿ, ಟಚ್, ಟೇಸ್ಟ್, ಸ್ಮೆಲ್. ಅದೆಲ್ಲ ನಾವು ಫೀಲ್ ಮಾಡ್ಬೋದು ಅಂತ. ಟೇಸ್ಟ್ ಅಂದ್ರೆ ಅಲ್ಲಿ ಮೈಸೂರು ವೆರೈಟೀಸ್ ಫುಡ್ ಇತ್ತು. ನಾವು ಮೈಸೂರು ಪಾಕ್ ತಿಂದ್ವಿ, ಅದೆಲ್ಲ ವಿಡಿಯೋ ಮಾಡಕ್ ಆಗಿಲ್ಲ. ಆಮೇಲೆ ಸಿ ಅಂದ್ರೆ ಕಲ್ಚರಲ್ ಇವೆಂಟ್ಸ್ ನೋಡಿದ್ವಿ, ಅದನ್ನ ನೋಡಿದೀವಿ. ಈಗ ಸ್ಮೆಲ್ ಮತ್ತೆ ಟಚ್ ಬಂದು ಅಲ್ಲಿ ಆಟ ಆಡಿದ್ವಿ ಇಷ್ಟೊತ್ತು. ಅಲ್ಲಿ ಆಟ ಆಡಕ್ಕಿತ್ತು, ಅದೆಲ್ಲ ಆಟ ಆಡೋದು ನೀವು ನೋಡಿದೀರಾ. ಆಮೇಲೆ ಇಲ್ಲಿ ಒಂದಷ್ಟು ಪೇಂಟಿಂಗ್ಸ್ ಇದೆ, ತುಂಬಾ ಚೆನ್ನಾಗಿರೋ ಪೇಂಟಿಂಗ್ಸ್. ಈ ಪೇಂಟಿಂಗ್ಸ್ ಬೆಲೆ ನೀವು ನೋಡ್ಬಿಟ್ರೆ, ಪ್ರಸಿದ್ಧ ಅಂತ ಯಾರೋ ಆರ್ಟಿಸ್ಟು, ಅಂಡ್ ಈ ಪೇಂಟಿಂಗಿನ ಬೆಲೆ 1,20,000 ರೂಪಾಯಿಗಳು. 1,20,000. 3 ಅಡಿ ಬೈ 3 ಅಡಿ ಇದೆ. ನಮ್ಗೆ ಏನೋ ಇಷ್ಟೇ ಅಂತ ಅನ್ಸ್ಬೋದು, ಆದ್ರೆ ಎಷ್ಟು ಟೈಮ್ ತಗೊಂಡು ಅವರು ಡ್ರಾಯಿಂಗ್ ಮಾಡಿದ್ದಾರೆ ನೋಡಿ. ಎಲ್ಲರ ತಲೆ ಕೋಇನ್ಸಿಡ್ ಆಗಿ ಇಲ್ಲಿ ಒಂದು ಬಂದಿದೆ. ಇದಂತೂ ಇನ್ನೂ ಎಲ್ಲ ಪೇಂಟಿಂಗ್ಸ್ ಅಷ್ಟೇ. ಇಲ್ಲಿ ಇರೋದು 4-5 ಪೇಂಟಿಂಗ್ ಎಲ್ಲ 1,20,000 ಎಲ್ಲ ಒಂದೇ ಆರ್ಟಿಸ್ಟ್ ಇದೆ, ಒಂದೇ ಪ್ರೈಸಿಂಗ್ ಇದೆ. ಸರಸ್ವತಿಪುರಂ ಅಲ್ಲಿ ಇದೆ ಏನು, ಫೈರ್ ಬ್ರಿಗೇಡ್ ಹತ್ರ ಹೆರಿಟೇಜ್ ಹೌಸ್ ಅಂತ, ಅಲ್ಲಿ ನಡೀತಾ ಇರೋದು. ಸೊ ನೀವು ಬರ್ಬೋದು. ಈ ಬಿಲ್ಡಿಂಗ್ ಎಷ್ಟು ಹಳೇದಿದೆ ನೋಡಿ, ಫುಲ್ ಹೆರಿಟೇಜ್ ಹೌಸ್. ಹಳೇದು ಬಿಲ್ಡಿಂಗ್, ತುಂಬಾ ಹಳೇದು. ಹಳೇ ಸ್ವಿಚಸ್. ಅಲ್ಲಿ ತುಳಸಿ ಕಟ್ಟೆ ಮನೆ ಎಲ್ಲ ಸ್ವಲ್ಪ ಹಳೇದಾಗೇ ಇದೆ. ಇದೇ ಹೆರಿಟೇಜ್ ಹೌಸ್ ನೋಡಿ, ಆಚೆಯಿಂದ ಎಷ್ಟು ಚೆನ್ನಾಗಿದೆ. ಕಂಪ್ಲೀಟ್ ಹೆರಿಟೇಜ್. ಯಾರೋ ಪಟಾಕಿ ಹೊಡಿತವ್ರೆ. ತುಂಬಾ ಹಳೇದಿದು. ಇವಳು ಮಾತ್ರ 1 ಗಂಟೆ ಆಟ ಆಡ್ಬಿಟ್ಟು ಮಜಾ ತಗೊಂಡು. ನಂಗೊಂದು ನಿಜ ಮಜಾ ಬಂತು. ಅದ್ ಮನೆಗ್ ತಗೊಂಡೋಗಿ ಒಂದ್ ಜೊತೆ ಆಟ ಆಡ್ಬೇಕಂತ ಅನ್ಸ್ತು, ಆದ್ರೆ ಆಟ ಆಡೋಷ್ಟು ಟೈಮ್ ಇಲ್ಲ. ಅದ್ ತುಂಬಾ ಚೆನ್ನಾಗಿತ್ತು. ಲೈಕ್ ಆ ತರ ಗೇಮ್ಸ್ ಇನ್ನೂ ಉಳ್ಕೋಬೇಕಿತ್ತು. ಇವಾಗ ಏನೇನೋ ಬೇರೆ ಗೇಮ್ಸ್ ಹೇಳಿದ್ದು ಕೊನೆಗೆ, ಆತರ ಗೇಮ್ಸ್ ಉಳ್ಕೋಬೇಕಿತ್ತು. ಆಡ್ತಾ ಫುಲ್ ಇಂಟ್ರೆಸ್ಟಿಂಗ್, ಇನ್ನೂ ಆಡ್ಬೇಕಂತ ಅನ್ಸ್ತಿತ್ತು. ಚೆನ್ನಾಗಿತ್ತು. ಏನೋ ಕೇಳ್ದೆ ಅಂತ ಫಸ್ಟ್ ಟೈಮ್ ಕೊಡ್ಸಿದ್ರು. ಅಲ್ಲ, ಏನೋ ಕೇಳಿದೆ. ಬೆಳಿಗ್ಗೆ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಮೆತ್ತಿಗೆ ಬಂದ್ಬಿಟ್ಟು, ಮಾ ಕಪ್ ಕೇಕ್ಸ್ ಕೊಡ್ತೀಯ ಸಂಜೆ ಅಂತ ಕೇಳಿರೋದು ಅವರು. ಅದಕ್ಕೆ ಬೇಜಾರಾಗಬಾರ್ದು ಅಂತ ಕೇಕೆಲ್ಲ ಕೇಳಲ್ಲ, ಬೈತಾರೆ ಇವರು. ಅದಕ್ಕೆ ಕ್ರೇವಿಂಗ್ಸ್ ಆಗ್ಬಿಟ್ಟಿದೆ, ಅದಕ್ಕೆ ಕೇಳೋದು. ಅಂಡ್ ಏನ್ ಗೊತ್ತಾ, ಇವತ್ತು ಸ್ಪೆಷಲ್ ಆಫರ್ ಕೂಡ ಇದೆ.
₹7 ಅಷ್ಟೇ ಕಪ್ ಕೇಕ್ಸ್ 7 ಅಲ್ಲಿ. 7 ಅಲ್ಲಿ ಇವತ್ತು ಮಾರ್ಚ್ 7 ಅಂತ 7 rupeesಗೆ ಕಪ್ ಕೇಕ್ಸ್. ಸೊ ಅದಕ್ಕೆ ನೀವು ಯಾರು ನಾಳೆ ಸಿಗಲ್ಲ ಈ ಆಫರ್. ನಾಳೆ ಬಂದ್ರೆ ₹30 ಕಪ್ ಕೇಕ್ ಇದು ಒಂದು. ಅಂಡ್ ಏನ್ ಗೊತ್ತಮ್ಮ, ಇವಾಗಲೇ ಹೇಳ್ಬಿಡ್ತೀನಿ, ಹ್ಯಾಪಿ ವಿಮೆನ್ಸ್ ಡೇ ಮಾ. ಮೈ ಫೇವ್ರೆಟ್ ವಿಮೆನ್. ನಮ್ಮ ಅಮ್ಮ ಆದ್ಮೇಲೆ ನನಗೆ ಊಟ, ನನ್ನ ಬಟ್ಟೆ ತೊಳಿತಾ ಇರೋದು, ನನಗೆ ಅಡುಗೆ ಮಾಡ್ಕೊಡ್ತಾ ಇರೋದು ಒಂದೇ ಒಂದು ವುಮೆನ್ ಅಂದ್ರೆ ಇವಳು. ಇವಳಿಗೆ ಹ್ಯಾಪಿ ವಿಮೆನ್ಸ್ ಡೇ. ಥ್ಯಾಂಕ್ ಯು. ಓಕೆ, ಲೆಟ್ಸ್ ಟೇಸ್ಟ್. ಬಿಸಿಗೆ ಬಿಸಿ ಫುಲ್ ಅನ್ಕೊಬಿಟ್ಟೈತೆ. ಇಲ್ಲ ಎಂಜಾಮಿ. ಹೌಸ್ ಇಟ್? ಲೆನ್ಸ್ ತರ ಇಲ್ಲ, ಗುಡ್, ನೈಸ್. ಕೊಡ್ಸಿದ್ನಾ? ಹೋಯ್ತಾ ಕ್ರೇವಿಂಗ್ಸು? ನಾನು ತಿಂತೀನಿ ತಗೈ.